ರೈತ ಬಾಂಧವರಿಗೆ ಪ್ರಗತಿ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಇಂದು ಈರುಳ್ಳಿಯ ಬೆಲೆಯ ಅಂದಾಜು ಬೆಲೆಯನ್ನು ನೋಡ್ಕೊಂಡು ಬರೋಣ. ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆಯನ್ನು ಹೊಂದಿದೆ ಅಂದಾಜು ರೇಟ್ ನೋಡೋದಾದರೆ, ಇಂದು ಬದಾಮಿಯಲ್ಲಿ ಒಂದು ಕ್ವಿಂಟಲ್ಗೆ 500 ರೂಪಾಯಿದಿಂದ 1300, 500ದಿಂದ 1300 ರೂಪಾಯಿವರೆಗೆ ಬದಾಮಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ 1000ದಿಂದ 1400, 1000ದಿಂದ 1400 ರೂಪಾಯಿವರೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ವಿಜಯಪುರದಲ್ಲಿ ನೋಡೋದಾದರೆ 500 ರೂಪಾಯಿದಿಂದ 1400, 500 ರೂಪಾಯಿದಿಂದ 1400 ರೂಪಾಯಿವರೆಗೆ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಹುಬ್ಬಳ್ಳಿಯಲ್ಲಿ ನೋಡೋದಾದರೆ 1000ದಿಂದ 2000, 1000ದಿಂದ 2000 ರೂಪಾಯಿವರೆಗೆ ಹುಬ್ಬಳ್ಳಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಮೈಸೂರದಲ್ಲಿ ನೋಡೋದಾದರೆ 800 ರೂಪಾಯಿದಿಂದ 1700, 800ದಿಂದ 1700 ರೂಪಾಯಿವರೆಗೆ ಮೈಸೂರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಕೊಲ್ಹಾಪುರದಲ್ಲಿ 500 ರೂಪಾಯಿದಿಂದ 1500 ರೂಪಾಯಿವರೆಗೆ ಕೊಲ್ಹಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಸೊಲ್ಲಾಪುರದಲ್ಲಿ ನೋಡೋದಾದರೆ 1000ದಿಂದ 1700 ರೂಪಾಯಿವರೆಗೆ ಸೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ನೋಡಿ ರೈತರೇ.